ಕಳ್ಳತನಕ್ಕೆ ವಿಫಲ ಯತ್ನವಾಗಿದೆ. ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಎಟಿಎಂ ಕಳ್ಳತನಕ್ಕೆ ಅಂತ ಮುಸುಕುಧಾರಿಗಳು ಪ್ರಯತ್ನ ಪಟ್ಟಿದ್ರು. ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ಉದ್ಯಾವರ ಬಳಿ ನಡೆದಿದ್ದಂತ ಘಟನೆ ಇದು. ಮುಸುಕು ಧರಿಸಿಕೊಂಡು ಬಂದಂತ ಮೂವರು ಈ ರೀತಿ ದುಷ್ಕೃತ್ಯ ಎಸಗಿದ್ದಾರೆ. ಆದರೆ ವಿಫಲ ಯತ್ನ ಆಗಿರೋದು. ಎಟಿಎಂ ಒಡೆಯೋದಕ್ಕೆ ಅಂತ ಯತ್ನಿಸಿದಾಗ ಮಷೀನ್ನಿಂದ ಸೈರನ್ ಮೊಳಗಿದೆ. ಸೈರನ್ ಆಗ್ತಾ ಇದ್ದಂತೆ ಸ್ಥಳದಿಂದ ಕಾಲ್ ಕಿತ್ತಿದ್ದಾರೆ ಮುಸುಕುಧಾರಿಗಳು. ಅಲ್ಲಿನ ಸೆಕ್ಯೂರಿಟಿ ಸಿಬ್ಬಂದಿಗೆ ರವಾನೆ ಆಗಿದೆ ಈ ಮೆಸೇಜ್. ಅವರು ಕೂಡಲೇ ಕಾಪು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಸದ್ಯ ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ ಕಾಪು ಪೊಲೀಸರು. ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಬೆರಳಚ್ಚು ತಜ್ಞರು ಹಾಗೂ ಹಿರಿಯ ಅಧಿಕಾರಿಗಳು. ಉದ್ಯಾವರದಲ್ಲಿ ಆಗಿರುವಂತಹ ಘಟನೆ ಇದು. ಕೆನರಾ ಬ್ಯಾಂಕ್ನ ಎಟಿಎಂ ಕಳ್ಳತನಕ್ಕೆ ಅಂತ ಮುಂದಾಗಿದ್ರು. ಬಟ್ ಎಟಿಎಂ ಕಳ್ಳತನ ಮಾಡುವಾಗಲೇ ಸೈರನ್ ಹೊಡ್ಕೊಂಡಿದೆ. ಸೈರನ್ ಆಗ್ತಾ ಇದ್ದಂತೆ ಸೆಕ್ಯೂರಿಟಿ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ಇದಾದ ಬಳಿಕ ಕಾಪು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ತಕ್ಷಣವೇ ಪೊಲೀಸರು ಬಂದಿದ್ದಾರೆ. ಸದ್ಯ ಬೆರಳಚ್ಚು ತಜ್ಞರು ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇರೋದು. ಮತ್ತೊಂದು ಕಡೆ ಈ ರೀತಿ ಮುಸುಗು ತರಿಸ್ಕೊಂಡು ಬಂದಂತಹ ಆ ಕಳ್ಳರು ಯಾರು ಅಂತೇಳಿ ಕದಿಮರನ್ನ ಹಿಡಿಯೋದಕ್ಕೆ ಅಂತ ಪೊಲೀಸರೀಗ ತನಿಖೆಯನ್ನು ಶುರು ಮಾಡಿಕೊಂಡಿದ್ದಾರೆ. ನೋಡಿ, ಇದೇ ರೀತಿಯಾಗಿ ಅವತ್ತು ಕೂಡ ಬ್ಯಾಂಕಲ್ಲಿ ಸೈರನ್ ವರ್ಕ್ ಆಗಿದ್ರೆ ಇಂತಹ ದೊಡ್ಡ ದರೋಡೆ ಆಗ್ತಿರ್ಲಿಲ್ಲ. ಈ ರೀತಿಯಾಗಿ ಬ್ಯಾಂಕ್ ಆಗಲಿ ಎಟಿಎಂ ಆಗಲಿ ಅಲ್ಲಿ ಸೈರನ್ ಇರಬೇಕು ಅಂತ ಹೇಳೋದು ಇದಕ್ಕೇನೆ. ಎಷ್ಟೋ ದರೋಡೆಗಳನ್ನು ಎಷ್ಟೋ ಕಳ್ಳತನಗಳನ್ನು ಇದರಿಂದ ತಪ್ಪಿಸಬಹುದು. ಅದಕ್ಕೆ ಒಂದು ತಾಜಾ ಉದಾಹರಣೆ ಇದು. ಅಲ್ಲಿ ಸೈರನ್ ಮುಳುಗ್ತಾ ಇದ್ದಂತೆಯೇ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಕದಿಮರು. ಅವರು ಮುಸುಕುಧಾರಿಗಳಾಗಿದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಬಟ್ ಅವ್ರು ಯಾರು, ಎಲ್ಲಿಂದ ಬಂದರು, ಅವರ ಕುಲ ಕಸಬೆ ಇದಾಗ್ಬಿಟ್ಟಿದ್ಯಾ, ಎಷ್ಟು ವರ್ಷದಿಂದ ಇದೆಲ್ಲದನ್ನು ಮಾಡ್ತಿದ್ದಾರೆ, ಯಾವ ಗ್ಯಾಂಗಿಗೆ ಸೇರಿದವರು, ಅದೆಲ್ಲವೂ ಕೂಡ ಗೊತ್ತಾಗಬೇಕು ಅಂದರೆ ಪೊಲೀಸರ ತನಿಖೆಯ ನಂತರ ಅವ್ರ ಮಾಹಿತಿ ಕೊಟ್ಟ ಮೇಲೆ ಗೊತ್ತಾಗಬೇಕಿದೆ.